ಓಂ ಗ್ರಂಥ ಮಹಾತ್ಮೆ. ಶ್ರೀ ಸಿದ್ಧಪುರುಷನ ಈ ಪವಿತ್ರ ಚರಿತ್ರೆಯನ್ನು ನಿತ್ಯವೂ ಶ್ರದ್ಧೆಯಿಂದ ಓದುವ, ಕೇಳುವ, ಪೂಜಿಸುವ ಸರ್ವಭಕ್ತರಿಗೆ ಧರ್ಮ, ಅರ್ಥ, ಕಾಮ, ಮೋಕ್ಷಗಳು ಸಿದ್ಧಿಸುವವು. ಸರ್ವ ನಷ್ಟ ಕಷ್ಟಗಳು, ಸರ್ವ ಪಾಪ ತಾಪಗಳು, ಚೋರ ವೈರಿ ವಿಷ ಭೂತಾದಿ ಭೀತಿಗಳು ಬಯಲಾಗಿ ಸರ್ವದಾ ಸಕಲ ಸನ್ಮಂಗಳಿಂದ ಕೂಡಿದ ಸುಖ ಸೌಭಾಗ್ಯಗಳು ಒದಗಿ ಬರುವವು. ಗುರುಕೃಪಾಪೂರ್ವಕ ಶ್ರವಣ ಮಾಡುವುದರಿಂದ ಶಾಂತಿ, ಧಾಂತಿ, ವಿವೇಕ, ಜ್ಞಾನ, ಸದ್ಭಕ್ತಿಗಳು ಸಂಪ್ರಾಪ್ತವಾಗುವು. ಈ ಗ್ರಂಥವನ್ನು ತನ್ನ ಇಷ್ಟದೇವತಾ ಮಂತ್ರದೊಡನೆ ಗಂಧ, ಅಕ್ಷತೆ, ಧೂಪ, ದೀಪ, ನೈವೇದ್ಯಗಳಿಂದ ಪೂಜಿಸಿ ಪ್ರತಿ ಅಧ್ಯಾಯದ ಪ್ರಾರಂಭದಲ್ಲಿ ಗ್ರಂಥ ಮಹಿಮೆಯನ್ನು ಪಠಿಸಿ ಸ್ಮರಿಸಿ ನಂತರ ಪಾರಾಯಣ ಮಾಡಿ ಮಂಗಳ ವಿಭೂತಿ ಪ್ರಸಾದಗಳನ್ನು ಭಕ್ತಿಯಿಂದ ಸ್ವೀಕರಿಸುವುದು ಶಿಷ್ಟರ ಸಂಪ್ರದಾಯವಾಗಿರುವುದು. ಶ್ರೀ ಗಣೇಶಾಯ ನಮಃ. ಶ್ರೀ ಗುರು ಸಿದ್ಧಾರೂಢಾಯ ನಮಃ. 21ನೇ ಅಧ್ಯಾಯ. ಸರ್ವದೇವರ ರೂಪದಿಂದಲೇ ನೀನು ಸದ್ಗುರು ಇರುತ್ತಿಹೆ, ಗರ್ವವನ್ನು ನೀ ಹರಣ ಮಾಡಿಯೇ ಜನರ ಭಕ್ತಿಗೆ ತರುತ್ತಿಹೆ. ಭಕ್ತಿಯಿಂದಲೇ ಒಲಿಯುವುದರಿಂ ನಿನ್ನ ನಾಮವ ಜಪಿಸುವೆ, ಮುಕ್ತಿಯಂಬೇಡೆಂದು ಪಾದದ ಸೇವೆಯನ್ನು ನಾಂ ಬಯಸುವೆ. ಹೇ ಸದ್ಗುರುವೇ, ನಿನ್ನ ರೂಪವು ನಿಗಮಾಗಮಾತೀತವಾದದ್ದು, ಅದಕ್ಕೆ ಚಿತ್ ಸ್ವರೂಪವೆನ್ನುತ್ತಾರೆ. ಆ ನಿನ್ನ ಸ್ವರೂಪವು ಜಗನ್ಮಯವಾಗಿದ್ದರೂ ನಿರ್ಲೇಪವಿದ್ದು ಪುಣ್ಯ ಪಾಪಗಳು ಅದಕ್ಕೆ ಹತ್ತುವುದಿಲ್ಲ. ಶಬ್ದಗಳ ಘಟಾಟೋಪಗಳು ಕಲ್ಪಿತವಾಗಿದ್ದು ಅವು ಬರೇ ವಾಚಾರಂಭಣ ಅನ್ನಲ್ಪಡುತ್ತಾ ನಿರ್ವಿಕಾರವಾದ ಚೈತನ್ಯವು ಇವಕ್ಕೆಲ್ಲ ಅತೀತವಾಗಿ ಇರುವುದು. ಎಲ್ಲಿ ಪರ್ಯಂತರ ವಿಗುಣ ಜ್ಞಾನವಾಗಿಲ್ಲವೋ ಅಲ್ಲಿವರೆಗೆ ಈ ಜಗದ್ಭಾನವು ಸತ್ಯವಾಗಿ ಕಾಣಿಸುವುದು. ಜ್ಞಾನದಿಂದಲೇ ಆ ನಿರ್ವಾಣ ಸ್ಥಿತಿಯನ್ನು ಜೀವನು ಹೊಂದಿ ದ್ವೈತ ಭಾವವನ್ನು ಕಳಕೊಳ್ಳುತ್ತಾನೆ. ಬ್ರಹ್ಮಜ್ಞಾನದ ಮಹಿಮಾ ಅಗಾಧವಾಗಿದ್ದು ಶಂಕರ ಪಾರ್ವತಿ ಸಹ ತಿಳಿಯಲಾರರು. ಅಲ್ಪಜ್ಞನಾದ ಜೀವಾತ್ಮನು ಗುರುಕೃಪೆ ಆಗದ ವಿನಃ ಹೇಗೆ ತಿಳಿದುಕೊಳ್ಳುವನು? ಬ್ರಹ್ಮಜ್ಞಾನದಿಂದ ದ್ವೈತ ನಿರಸನವಾಗುವುದು. ದ್ವೈತದ ಅಭಾವದಿಂದ ಆನಂದ ಪ್ರಾಪ್ತಿ. ಆಮೇಲೆ ಜೀವನು ಬರೋಣ ಹೋಗೋಣಗಳಿಲ್ಲದೆ ನಿತ್ಯ ನಿರಾಕಾರ ಸ್ವರೂಪನೇ ಆಗಿರುತ್ತಾನೆ. ದೇಹ ಬುದ್ಧಿಯ ಯೋಗದಿಂದ ಮನಸ್ಸು ನಿರಾಕಾರ ಸ್ಥಾನಕ್ಕೆ ಪ್ರಾಪ್ತವಾಗಲೊಲ್ಲದು. ಅದಕ್ಕೆ ನಾಮರೂಪಗಳಲ್ಲಿಯೇ ತಿರುಗುತ್ತಿರುವ ಚಟವಿದ್ದು ನಿರ್ಗುಣದಲ್ಲಿ ಹೋಗಲಿಕ್ಕೆ ಅದು ಹೆದರುವುದು. ಹಾಗಾದರೆ ಅದಕ್ಕೆ ಸದ್ಗುರುನಾಮ ಚಿಂತನೆಯನ್ನು ಹಚ್ಚಿ ಅಭ್ಯಾಸ ಬಲದಿಂದ ಯಾವಾಗಲೂ ಆತನ ರೂಪ ಗುಣಗಳನ್ನು ಧ್ಯಾನಿಸುತ್ತಾ ಇರುವುದರಿಂದ ಮನಸ್ಸಿನೊಳಗಿನ ದ್ವೈತ ಭಾವವು ಹೋಗುವುದು. ಚಿಂತನ ಮಾತ್ರದಿಂದ ಸದ್ಗುರು ರೂಪದಲ್ಲಿ ಅದ್ವೈತ ಭಾವವು ತಾನೇ ಆಗುವುದು. ಅನಂತರ ಸೋಹಂಭಾವ ಉತ್ಪನ್ನವಾಗುವುದು. ಅದನ್ನು ಎಲ್ಲ ಕಡೆಯಲ್ಲಿ ನಾಮರೂಪಗಳ ಮೇಲೆ ಯೋಜಿಸಬೇಕು. ಈ ಪ್ರಕಾರ ನಿತ್ಯ ಅಭ್ಯಾಸ ಮಾಡುವುದರಿಂದ ಅವಶ್ಯವಾಗಿ ನಿರಾಕಾರ ಚೈತನ್ಯವು ಭಾಸಮಾನವಾಗುವುದು. ಇಂಥ ಚೈತನ್ಯ ಭಾಸವು ತನ್ನ ಶರೀರಕ್ಕೆ ಹಚ್ಚುವುದರಿಂದ ಸ್ವರೂಪವು ಪ್ರಕಾಶಿಸುವುದು. ಆದ್ದರಿಂದ ಶರೀರಕ್ಕೆ ಬೇರೆಯಾಗಿ ಸ್ಥೂಲ ಸೂಕ್ಷ್ಮ ದೇಹಗಳನ್ನು ನೋಡುವಂಥವನಾಗಿ ಸಾಕ್ಷಿ ಚೈತನ್ಯದಲ್ಲಿ ಐಕ್ಯನಾಗಿದ್ದು ತನ್ನ ಸ್ವಸ್ಥಾನಕ್ಕೆ ಬರುವನು. ಆಗ ಹೀಗೆ ಅನ್ನುತ್ತಾನೆ, ನಾನು ನಿತ್ಯ ಇದೇ ಪ್ರಕಾರ ಇರುವಂಥವನು. ಸತ್ಯವಾಗಿ ಎಂದೂ ನಾನು ವಿಕಾರ ಹೊಂದಲೇ ಇಲ್ಲ. ಮತ್ತು ಆ ಸಮಯದಲ್ಲಿ ಜಗತ್ಪ್ರಪಂಚವನ್ನು ನೋಡೋಣ ಅಂದರೆ ಅದು ಎಲ್ಲೆಲ್ಲಿಯೂ ಇರುವುದಿಲ್ಲ, ತೋರುವುದಿಲ್ಲ. ಇಷ್ಟೇ ಅಲ್ಲ, ಈ ಜಗತ್ತು ಎಂದೂ ಆಗಿದ್ದಿಲ್ಲ ಮತ್ತು ಆಕಾಶದೊಳಗೆ ಕಾಣಿಸುವ ನಗರದಂತೆ ಸಂಭವಿಸಲಿಕ್ಕೆ ಸಾಧ್ಯವೇ ಇಲ್ಲ ಎಂಬಂತೆ ಕಾಣಿಸುವುದು. ಚಿತ್ತವು ಸ್ವರೂಪದಲ್ಲಿಯೇ ಇರುತ್ತಿದ್ದು ಒಂದು ವೇಳೆ ಕಣ್ಣು ತೆರೆದು ಜಗತ್ತನ್ನು ನೋಡಿದರೆ ತನ್ನ ಸ್ವರೂಪದ ಹೊರತು ಅದಕ್ಕೆ ಬೇರೆಯಾಗಿ ಏನೇನೂ ಕಾಣಿಸದು. ಹೇಗೆ ತನ್ನ ದೇಹವೋ ಹಾಗೆ ಜಗತ್ತೆಲ್ಲ ಕಾಣಿಸುವುದು. ಸ್ತ್ರೀ, ಪುತ್ರ, ಧನ ಇತ್ಯಾದಿಗಳೆಲ್ಲವೂ ಆತ್ಮಾಕಾರ ತೋರುವವು.
ಅಲ್ಲಿಂದ ಮನಸ್ಸು ನಿರ್ಗುಣದಲ್ಲಿ ಹಚ್ಚಿದರೆ ಸುಖದಿಂದ ತೂರ್ಯಾತೀತ ಅವಸ್ಥೆಯೂ ಪ್ರಾಪ್ತವಾಗುವುದು. ಈ ಸ್ಥಿತಿಯಲ್ಲಿ ಶುದ್ಧ ಜ್ಞಪ್ತಿರೂಪ ಸತ್ತೆಯ ಹೊರತು ಅಹಂಭಾವವು ಏನೇನೂ ಉಳಿಯುವುದಿಲ್ಲ. ಯಾವ ಈ ಸ್ಥಿತಿಯ ಅನುಭವವಿರುವುದೋ ಅದಕ್ಕೆ ಜ್ಞಾನವೆನ್ನುವರು. ಈ ಅಪೂರ್ವ ಅನುಭವದಿಂದ ಪೂರ್ಣಾನಂದವು ಹೃದಯದಲ್ಲಿ ಪ್ರಕಟವಾಗುವುದು. ಅಂಥ ಈ ಆನಂದವು ಸಾಧ್ಯವಾಗಬೇಕಾದರೆ ಸದ್ಗುರುವಿಗೆ ಶರಣು ಹೋಗಬೇಕು. ಆಂತರ್ಯದೊಳಗೆ ಆತನು ಕೃಪಾ ಮಾಡಿದ್ದಾದರೆ ಬ್ರಹ್ಮರೂಪವು ಪ್ರಾಪ್ತಿಯಾಗುವುದು. ಹೇ ಶ್ರೋತಜನುಲರ, ಅತಿ ಮಧುರವಾದ ಕಥೆಯನ್ನು ಶ್ರವಣ ಮಾಡುವಂಥವರಾಗಿರಿ. ಅದರ ಶ್ರವಣ ಮಾತ್ರದಿಂದ ಮನನವಾಗಿ ಸ್ವರೂಪ ಸಾಕ್ಷಾತ್ಕಾರವು ಶೀಘ್ರವಾಗುವುದು. ಪುಣ್ಯವತಿಯಾದ ಹುಬ್ಬಳ್ಳಿ ನಗರದೊಳಗೆ ರಮಾನಾಥನೆಂಬ ಬ್ರಾಹ್ಮಣ ಗೃಹಸ್ಥನಿರುವನು. ಆತನಿಗೆ ಕೃಷ್ಣಾಬಾಯಿ ಎಂಬಾಕೆ ಪತ್ನಿ ಇರುವಳು. ಅವರ ಮಗನ ಉಪನಯನ ಕಾರ್ಯವನ್ನು ಸಂಪಾದಿಸುವುದಕ್ಕೋಸ್ಕರವಾಗಿ ಮನೆಯಲ್ಲಿ ತಯಾರಿ ನಡೆಸುತ್ತಿರುವಾಗ್ಗೆ ಕೃಷ್ಣಾಬಾಯಿಯು ಬಂದು ಪತಿಯನ್ನು ಕುರಿತು ಅನ್ನುತ್ತಾಳೆ, ನಮ್ಮ ಪುತ್ರನ ಉಪನಯನ ಕಾರ್ಯವನ್ನು ನಡೆಸಬೇಕಾಗುತ್ತದೆ. ಯಾಕೆಂದರೆ ಈ ಪುತ್ರನು ಹುಟ್ಟುವ ಪೂರ್ವದಲ್ಲಿ 2 ಕೂಸುಗಳು ಹುಟ್ಟಿದ ಕೂಡಲೇ ತೀರಿಕೊಂಡವು. ಆಗ ಮಕ್ಕಳು ಹೇಗೆ ಬದುಕುವವು ಎಂಬ ಮಹಾಚಿಂತೆ ಉತ್ಪನ್ನವಾಯಿತು. ಆಗ ಯಾರೋ ಒಬ್ಬರು ಹೇಳಿದರು, ಶ್ರೀ ಸಿದ್ಧಾರೂಢ ಚರಣಗಳಿಗೆ ಪ್ರಾಪ್ತರಾಗಿ ಪ್ರಾರ್ಥಿಸಿದ್ದಾದರೆ ಅವರ ಕೃಪೆಯಿಂದ ಮಕ್ಕಳು ಬದುಕುವವು. ಈ ಕೀರ್ತಿಯನ್ನು ನಾನು ಕೇಳಿ ಈ ನಮ್ಮ ಪುತ್ರನು ಹೊಟ್ಟೆಯಲ್ಲಿರುವಾಗ ನಾನು ಸಿದ್ಧಾಶ್ರಮಕ್ಕೆ ಹೋಗಿ ಪ್ರಾರ್ಥಿಸಿದೆನು. ಹೇ ಸದ್ಗುರುನಾಥ, ನನಗೆ ಪುತ್ರನನ್ನು ದಯಪಾಲಿಸಿ ಆತನನ್ನು ದೀರ್ಘಾಯು ಮಾಡಿದ್ದಾದರೆ ಆತನ ಉಪನಯನ ಕಾಲದಲ್ಲಿ ನಿಮ್ಮನ್ನು ಗೃಹಕ್ಕೆ ಕರೆಸಿ ಪೂಜೆಯನ್ನು ಮಾಡಿ ಸಂತೋಷಪಡಿಸುವೆನು. ಆದ್ದರಿಂದ ನನ್ನ ಮೇಲೆ ಕೃಪಾ ಮಾಡಿ ನನ್ನ ಮನೋರಥವನ್ನು ಪೂರ್ಣ ಮಾಡಬೇಕು. ಈ ಪ್ರಕಾರದ ನನ್ನ ವಚನವನ್ನು ಕೇಳಿ ಆ ದಯಾಳುವಾದ ಸದ್ಗುರುನಾಥನು ನನ್ನ ಮೇಲೆ ಕೃಪಾ ಮಾಡಿ ಆಶೀರ್ವಾದ ಕೊಟ್ಟನು. ಅದರಿಂದ ನನಗೆ ಆನಂದವಾಗಿ ಆತನಿಗೆ ನಮಸ್ಕರಿಸಿ ನಾನು ಹೊರಟು ಬಂದೆನು. ಆ ಸಿದ್ಧಾರೂಢ ಸದ್ಗುರು ಕೃಪೆಯಿಂದಲೇ ಇಲ್ಲಿ ತನಕ ಮಗನು ಬದುಕಿರುತ್ತಾನೆ. ಆದ್ದರಿಂದ ಈ ಉಪನಯನ ಮಹೋತ್ಸವ ಆರಂಭ ಮಾಡುವುದಕ್ಕಿಂತಲೂ ಮೊದಲು ಸಿದ್ಧಾರೂಢರಿಗೆ ಗೃಹಕ್ಕೆ ಕರೆದುಕೊಂಡು ಬಂದು ಷೋಡಶೋಪಚಾರಗಳಿಂದ ಪೂಜಿಸಬೇಕು. ಅತ್ಯಾದರದಿಂದ ಪೂಜಿಸಿ ಅವರಿಗೆ ವಸ್ತ್ರ ಕಾಣಿಕಾದಿಗಳನ್ನು ಸಮರ್ಪಿಸಿ ಆಮೇಲೆ ಭೋಜನ ಮಾಡಿಸಿ ಮಠಕ್ಕೆ ತಿರುಗಿ ಕಳುಹಿಸಬೇಕಾಗಿರುತ್ತದೆ. ಈ ಪ್ರಕಾರ ಪೂಜಾ ಮಾಡಿದ್ದಾದರೆ ಪುತ್ರನಿಗೆ ಸರ್ವ ಕಲ್ಯಾಣ ಪ್ರಾಪ್ತವಾಗುವುದು. ಆದ್ದರಿಂದ ನೀವು ಇದನ್ನು ಮನಸ್ಸಿನೊಳಗೆ ವಿಚಾರ ಮಾಡಿಕೊಂಡು ಹಾಗೇ ನಡೆಸಬೇಕು ಎಂದು ನನ್ನ ಪ್ರಾರ್ಥನೆ ಇದೆ ಅಂದಳು. ಪತ್ನಿಯ ಈ ಪ್ರಕಾರದ ವಚನವನ್ನು ಕೇಳಿ ರಮಾನಾಥನು ಕ್ಷೋಭೆಗೊಂಡು ಅನ್ನುತ್ತಾನೆ, ಬೇಡುವುದಕ್ಕೆ ಇಲ್ಲಿ ಯಾವ ದೇವರು ನಿನಗೆ ಸಿಗಲಿಲ್ಲವೇನು? ನಾವು ಬ್ರಾಹ್ಮಣರಿದ್ದು ಆ ಶೂದ್ರನಿಗೆ ಹರಕೆ ಹೊತ್ತು ನಾನು ಆತನನ್ನು ಮನೆಯೊಳಗೆ ಕರೆದುಕೊಂಡು ಬಂದದ್ದಾದರೆ ಬ್ರಾಹ್ಮಣರೆಲ್ಲ ನನಗೆ ನಗುವರು. ಈಗ ನಿನ್ನ ಈ ಮೂರ್ಖತ್ವವನ್ನು ಬಿಟ್ಟುಬಿಡು, ನಾವು ಇಲ್ಲೇ ದೇವರ ಪೂಜೆಯನ್ನು ಮಾಡುವೆವು ಅಂದದ್ದು ಕೇಳಿ ಕೃಷ್ಣಾಬಾಯಿಯು ಬಹಳ ಆಗ್ರಹ ಮಾಡಿದಾಗ್ಯೂ ಆತನು ಕೇಳಲಿಲ್ಲ. ಆಗ್ಗೆ ಕೃಷ್ಣಾಬಾಯಿಯು ಏಕಾಂತದಲ್ಲಿ ಹೋಗಿ ಕಣ್ಣಿನಿಂದ ನೀರು ಸುರಿಸುತ್ತಾ ಸದ್ಗುರು ಪ್ರಾರ್ಥನೆ ಮಾಡುವಂಥವಳಾದಳು. ಹೇ ದಯಾಳು ಸಿದ್ಧಾರೂಢನೇ, ನೀನೇ ಪ್ರಾಪ್ತನಾಗಿ ನನ್ನ ಹರಕೆ ತೀರಿಸಿಕೊಳ್ಳುವಂಥವನಾಗು. ನನ್ನ ಪತಿಯು ಸಮ್ಮತಪಡುವುದಿಲ್ಲ. ಆದ್ದರಿಂದ ಮನೆಗೆ ಕರೆಸಿಕೊಂಡು ಪೂಜಾ ಮಾಡಲಿಲ್ಲವೆಂದು ನನ್ನ ಮೇಲೆ ಕ್ಷೋಭಿಸದೆ ನನ್ನ ಪುತ್ರನನ್ನು ಬದುಕಿಸಬೇಕಾಗಿರುತ್ತದೆ. ಕೃಷ್ಣಾಬಾಯಿ ಹೀಗನ್ನುತ್ತಾ ಹೃದಯದಲ್ಲಿ ಶ್ರೀ ಸಿದ್ಧಾರೂಢರ ಮೂರ್ತಿಯನ್ನು ಸ್ಮರಿಸುವಂಥವಳಾದಳು. ಆ ಕೂಡಲೇ ಅಲ್ಲೇ ಸದ್ಗುರು ಪ್ರಸನ್ನವದನದಿಂದ ಆಕೆಗೆ ಆಶ್ವಾಸನೆ ಕೊಡುವಂಥವನಾದನು ಮತ್ತು ಆಕೆಯು ಸಮಾಧಾನ ಹೊಂದಿದಳು. ಉಪನಯನ ಆರಂಭದಲ್ಲಿ ದೇವರ ಪೂಜಾ ಮಾಡಬೇಕೆಂದು ರಮಾನಾಥನು ಪೂಜಾ ಸಾಮಗ್ರಿಗಳನ್ನು ತೆಗೆದುಕೊಂಡು ದೇವಗೃಹಕ್ಕೆ ಪ್ರಾಪ್ತನಾಗಲು ಅಲ್ಲಿ ಒಂದು ಚಮತ್ಕಾರವನ್ನು ಕಂಡನು. ಮಂಟಪದೊಳಗೆ ಎಲ್ಲಿ ಕೃಷ್ಣಮೂರ್ತಿ ಇತ್ತೋ ಅಲ್ಲೇ ಅದು ಆರೂಢ ಮೂರ್ತಿಯಾಗಿ ಕಾಣಿಸುತ್ತಿರುವುದು. ಈ ವೈಚಿತ್ರ್ಯವನ್ನು ಕಂಡು ಆತನು ಭ್ರಮೆ ಹೊಂದಿದನು. ಆಗ ಆತನು ಮನಸ್ಸಿನಲ್ಲಿ ವಿಚಾರಿಸಿದನು, ಇದು ನನ್ನ ಪತ್ನಿಯ ಕೆಲಸವಾಗಿರಬೇಕು.
ತನ್ನ ಮನೋರಥವನ್ನು ಪೂರೈಸಿಕೊಳ್ಳುವ ಉದ್ದೇಶವಾಗಿ ಕೃಷ್ಣಮೂರ್ತಿಯನ್ನು ತೆಗೆದು ಆರೂಢ ಮೂರ್ತಿಯನ್ನು ಆಕೆಯು ಸ್ಥಾಪಿಸಿರಬಹುದು ಮತ್ತು ಹೀಗೆ ತನ್ನ ಇಚ್ಛೆಯನ್ನು ಪೂರ್ಣ ಮಾಡಿಕೊಳ್ಳಲಿಕ್ಕೆ ನೋಡುತ್ತಾಳೆ ಎಂದು ಚಿಂತಿಸಿ ಕೃಷ್ಣಾಬಾಯಿಗೆ ಗಟ್ಟಿಯಾಗಿ ಒದರಿದ ಕೂಡಲೇ ಆಕೆಯು ಬಂದಳು. ಆಕೆ ಸಿಟ್ಟಿನಿಂದ ಕೇಳುತ್ತಾನೆ, ಭ್ರಷ್ಟೆ, ನೀನು ಕೃಷ್ಣಮೂರ್ತಿಯನ್ನು ತೆಗೆದು ಸಿದ್ಧಮೂರ್ತಿಯನ್ನು ಸ್ಥಾಪಿಸಿರುವೆಯೇ ಎನ್ನಲಾಗಿ ಆಕೆಯು ನಾನೇನು ಅರಿಯೆ ಎಂದು ಯಥಾರ್ಥವಾಗಿ ನುಡಿದಳು ಮತ್ತು ಈ ಚಮತ್ಕಾರವನ್ನು ನೋಡಿ ಆಶ್ಚರ್ಯಪಟ್ಟು ಆ ದಯಾಘನನಾದ ಸಿದ್ಧ ಸಮರ್ಥನು ಸತ್ಯವಾಗಿ ಪ್ರಾಪ್ತನಾದನು ಅಂದುಕೊಂಡಳು. ಆಗ್ಗೆ ಆತನು ಸಂಪುಷ್ಟವನ್ನು ತೆಗೆದು ನೋಡುತ್ತಾನೆ. ಅದರೊಳಗಿರುವ ಗಣಪತಿ ಮೂರ್ತಿ, ವಿಠ್ಠಲ ಮೂರ್ತಿ, ಸಾಲಿಗ್ರಾಮ ಎಲ್ಲವೂ ಸಿದ್ಧಾರೂಢನೇ ಆಗಿ ಕಾಣಿಸುತ್ತಿರುವವು. ಇದನ್ನು ನೋಡಿ ರಮಾನಾಥನು ಆಶ್ಚರ್ಯಚಕಿತನಾಗಿ, ಇದು ನಿಜವಾಗಿ ಈಶ್ವರಿ ಮಾಯಾ ಇರುವುದು. ಸಿದ್ಧಾರೂಢರು ಸತ್ಯವಾಗಿ ಅವತಾರ ಪುರುಷರಿರುವರು. ಇದರೊಳಗೆ ಏನೇನೂ ಸಂಶಯವಿಲ್ಲ. ಹೇ ಸ್ತ್ರೀಯೇ, ನಾನು ವ್ಯರ್ಥವಾಗಿ ಸಿಟ್ಟಿಗೆದ್ದೆ. ನೀನೇ ಸಿದ್ಧಾರೂಢರ ಅವತಾರವನ್ನು ತಿಳಿದುಕೊಂಡಿರುವಿ ಮತ್ತು ಧನ್ಯಳಾದಿ. ನಾನು ಈಗಲೇ ಸಿದ್ಧಾಶ್ರಮಕ್ಕೆ ಹೋಗಿ ಸದ್ಗುರುವನ್ನು ಕರೆದುಕೊಂಡು ಬರುವೆನು ಮತ್ತು ನಿನ್ನ ಇಚ್ಛೆ ಹೇಗಿತ್ತೋ ಹಾಗೆ ಪೂಜಿಸುವೆನು ಎಂದನು. ಈ ಪ್ರಕಾರ ಅಂದು ತನ್ನ ಇಷ್ಟ ಮಿತ್ರರನ್ನು ಮನೆಗೆ ಕರಕೊಂಡು ಬಂದು ಎಲ್ಲ ದೇವರ ರೂಪದಿಂದ ಸಿದ್ಧಾರೂಢನೇ ಇರುವುದನ್ನು ತೋರಿಸಿ ಅನ್ನುತ್ತಾನೆ, ಸಿದ್ಧಾರೂಢ ಸದ್ಗುರುಗಳ ಸತ್ತ ಎಂಥಾದ್ದದೆ, ಎಲ್ಲ ದೇವರುಗಳಾಗಿ ತಾನೇ ಇದ್ದಾನೆ. ನಾವು ಆತನ ಮಹಿಮೆಯನ್ನು ತಿಳಿಯದೆ ವ್ಯರ್ಥವಾಗಿ ಕರ್ಮ ಮಾರ್ಗವನ್ನು ಅನುಸರಿಸಿದೆವು. ಈಗಲಾದರೂ ಆ ಸದ್ಗುರುರಾಯನಿಗೆ ಶರಣು ಹೋಗಿ ಸದ್ಭಾವದಿಂದ ಆತನ ಚರಣಗಳನ್ನು ಹಿಡಿದು ಪ್ರೇಮದಿಂದ ಆತನನ್ನು ಪೂಜಿಸಿದ್ದಾದರೆ ನಾವು ಈ ಲೋಕದಲ್ಲಿ ಧನ್ಯರಾಗುವೆವು. ಈ ಪ್ರಕಾರ ಅಂದು ರಮಾನಾಥನು ಸಿದ್ಧಾಶ್ರಮಕ್ಕೆ ಹೋಗಿ ಶ್ರೀ ಸಿದ್ಧಾರೂಢರನ್ನು ಪ್ರಾರ್ಥಿಸಿ ಸ್ವಗೃಹಕ್ಕೆ ಕರೆದುಕೊಂಡು ಬರುವಂಥವನಾದನು. ಕೃಷ್ಣಾಬಾಯಿಯು ಸದ್ಗುರುಗಳಿಗೋಸ್ಕರ ದಿವ್ಯ ಪೀಠವನ್ನು ಹಾಕಿ ಅವರ ದಾರಿ ನೋಡುತ್ತಿದ್ದಳು. ಸಿದ್ಧರನ್ನು ನೋಡಿದ ಕೂಡಲೇ ಆಕೆಗೆ ಉತ್ಕಟ ಪ್ರೇಮ ಉತ್ಪನ್ನವಾಯಿತು. ಆಗ್ಗೆ ಸಿದ್ಧಾರೂಢರನ್ನು ಆಸನದ ಮೇಲೆ ಕುಳ್ಳಿರಿಸಿ ತನ್ನ ಮಸ್ತಕವನ್ನು ಆತನ ಚರಣಗಳಲ್ಲಿಟ್ಟು ನೇತ್ರೋದಕದಿಂದ ಆತನ ಪಾದ ಪ್ರಕ್ಷಾಳನ ಮಾಡುವಂಥವಳಾದಳು. ಅನ್ನುತ್ತಾಳೆ, ಹೇ ದೀನದಯಾಳ ಸಿದ್ಧನಾಥ, ದೀನ ಅನಾಥರಾದ ನಮ್ಮನ್ನು ನೀನು ರಕ್ಷಿಸುತ್ತಿ. ನಾವು ನಿನ್ನ ಮಹಿಮೆಯನ್ನು ತಿಳಿಯಲಾರೆವು. ಆದರೂ ಹೇ ದೀನನಾಥ, ಕೃಪಾ ಮಾಡಿರಿ ಅಂದಳು. ಹಾಗೆ ಎಲ್ಲ ಪೂಜಾ ಸಾಮಗ್ರಿಗಳನ್ನು ತೆಗೆದುಕೊಂಡು ಬಂದು ರಮಾನಾಥನು ಸಿದ್ಧಾರೂಢ ಚರಣಗಳಿಗೆ ನಮನ ಮಾಡಿದನು. ಆಮೇಲೆ ವೇದವಿಧಿಗನುಸರಿಸಿ ಯಥಾಸಾಂಗ ರೀತಿಯಿಂದ ಸದ್ಗುರುಗಳನ್ನು ಪೂಜಿಸುವಂಥವನಾದನು. ಎಲ್ಲ ಇಷ್ಟಮಿತ್ರರನ್ನು ಕೂಡಿಕೊಂಡು ಈ ಪ್ರಕಾರ ಪೂಜಾ ಮಾಡಿ ನೈವೇದ್ಯ ಸಮರ್ಪಿಸಿ ವಿಧಿ ಪ್ರಕಾರ ಸಿದ್ಧಾರೂಢರಿಗೆ ಆರತಿ ಬೆಳಗಿದರು. ಆಮೇಲೆ ರಮಾನಾಥನು ಸದ್ಗುರುಗಳಿಗೆ ದಕ್ಷಿಣೆ ಮತ್ತು ಒಂದು ದಿವ್ಯ ಶಲ್ಯೆಯನ್ನು ಸಮರ್ಪಿಸಿ ಅವರನ್ನು ಗಾಡಿಯ ಮೇಲೆ ಕೂಡಿಸಿ ಸಿದ್ಧಾಶ್ರಮಕ್ಕೆ ಮುಟ್ಟಿಸಿ ಬಂದನು. ಚರಿತ್ರ ಕಥೆ ಈಗ ಇಲ್ಲಿಗೆ ಮುಗಿಯಿತು. ಈಗ ಲಕ್ಷ್ಯಾರ್ಥವನ್ನು ಅವಧರಿಸತಕ್ಕದ್ದು. ರಮಾನಾಥನೇ ಕರ್ಮಠ ಜೀವನು. ಅವನ ಪತ್ನಿಯು ಸದ್ಬುದ್ಧಿ. ಸದ್ಬುದ್ಧಿಯು 2 ಸಾರಿ ಜ್ಞಾನ ಸ್ಫೂರ್ತಿಯನ್ನು ಪ್ರಸವಿಸಿದಳು. ಆದರೆ ಗುರುಕೃಪೆಯಾಗದೆ ಇದ್ದುದರಿಂದ ಕರ್ಮವೆಂಬ ರೋಗವು ಹತ್ತಿ ಸತ್ತು ಹೋದವು. 3ನೇ ಬೋಧಪುತ್ರನನ್ನು ಹಡೆಯುವ ಮೊದಲು ಸದ್ಗುರುವಿಗೆ ಶರಣು ಹೋದಳು. ಸದ್ಗುರುರಾಯನ ಕೃಪೆಯಿಂದ ಬೋಧಪುತ್ರನು ಬದುಕಿದನು. ಆಗ ಸದ್ಗುರುವನ್ನು ಆಂತರ್ಯವೆಂಬ ಮನೆಯಲ್ಲಿ ಕರೆದುಕೊಂಡು ಬರಲಾಗಿ ಜೀವನಿಗೆ ಸದ್ಬುದ್ಧಿಯು ಪ್ರಾರ್ಥಿಸಿದಳು. ಇದನ್ನು ಕೇಳಿ ಪ್ರವೃತ್ತಿಪರ ಜೀವನು ಶೆಟ್ಟಿಗಿದ್ದು, ನಿವೃತ್ತಿಪರ ಸದ್ಗುರು ನಮಗೆ ವಿಜಾತಿಯನ್ನಿರುತ್ತಾನೆ, ಅವನನ್ನು ಒಳಗೆ ತಂದರೆ ನಮ್ಮ ಧರ್ಮ ಮುಳುಗುವುದು ಎಂದು ಗಲಬಲ ಮಾಡಲಿಕ್ಕೆ ಆರಂಭಿಸಿದನು. ತಿರಸ್ಕಾರ ಬುದ್ಧಿಯಿಂದಾದರೂ ಆತನ ವೃತ್ತಿ ತದಾಕಾರವಾಗಿ ಗುರುಮೂರ್ತಿಯನ್ನೇ ಹೃದಯದೊಳಗೆ ಕಾಣುವಂಥವನಾಗಿ ಆ ವೃತ್ತಿಯು ಸದ್ಗುರುಪಾದದ ಕಡೆಗೆ ತಿರುಗಿತು. ರಾಗಬುದ್ಧಿಯಿಂದಾಗಲಿ ದ್ವೇಷಬುದ್ಧಿಯಿಂದಾಗಲಿ ಸದ್ಗುರು ಚಿಂತನವಾದ ಮಾತ್ರದಿಂದ ವೃತ್ತಿ ತದಾಕಾರವಾಗಿ ಅದರಿಂದ ಪ್ರೇಮ ಉತ್ಪನ್ನವಾಗುವುದು. ಗುರುಚರಣದಲ್ಲಿ ಪ್ರೇಮವು ಹುಟ್ಟಿ ಸದ್ಗುರುವನ್ನು ಆಂತರ್ಯದಲ್ಲಿ ಕರೆತಂದು ಪ್ರೇಮಭರದಿಂದ ಆತನನ್ನು ಪೂಜಿಸಿ
ಜೀವನು ಒಳಗೂ ಹೊರಗೂ ಆನಂದದಿಂದ ಭರಿತನಾದನು. ಬೋಧವು ಹೃದಯದಲ್ಲಿ ಸ್ಥಿರವಾದ ಮೇಲೆ ಚಿತ್ತವು ನಿರ್ಮಲವಾಯಿತು. ಅನಂತರ ಸದ್ಗುರುವಿಗೆ ಭಕ್ತಿ ಎಂಬ ದಕ್ಷಿಣೆ ಮತ್ತು ಪ್ರೇಮವೆಂಬ ಸುಂದರವಾದ ಸೆಲ್ಲೆಯನ್ನು ಜೀವನು ಅರ್ಪಿಸಿದನು. ಈ ಪ್ರಕಾರ ಸದ್ಗುರುವನ್ನು ಪೂಜಿಸಿದ್ದರಿಂದ ಆಂತರ್ಯದೊಳಗೆ ಸಮಾನ ಜ್ಞಾನವು ಸ್ಥಿರವಾಗಿ ಅಂಥಾಜ್ಞಾನದಿಂದ ದ್ವೈತ ಭಾವವು ಸಂಪೂರ್ಣವಾಗಿ ಹಾರಿ ಹೋಗುವುದು. ಈ ಸದ್ಗುರುವಿನ ಚಿಂತನ ಮಾಡುವುದರಿಂದ ಅಥವಾ ಈತನ ಚರಿತ್ರ ಪಠಣದಿಂದ ಮನಸ್ಸು ತದಾಕಾರವಾಗಿ ಸರ್ವತ್ರದಲ್ಲಿಯೂ ತದ್ರೂಪವೇ ಕಾಣಿಸುವುದು. ಹೇ ಶ್ರೋತ ಜನರ, ಮುಂದಿನ ಅಧ್ಯಾಯದಲ್ಲಿ ಮಧುರವಾದ ಕಥೆಯನ್ನು ಶ್ರವಣ ಮಾಡುವಂಥವರಾಗಿರಿ. ಅದರ ಶ್ರವಣದಿಂದ ಜಗತ್ರಯದಲ್ಲಿ ಆನಂದ ತುಂಬುವುದು ಎಂಬಲ್ಲಿಗೆ ಸಿದ್ಧಾಡು ಕಥಾಮೃತದವಳು ಶ್ರವಣ ಮಾತ್ರದಿಂದ ಸರ್ವ ಪಾಪಗಳು ಬಸ್ ಮಾಡುವಂಥ ಈ 21ನೇ ಅಧ್ಯಾಯವನ್ನು ಶಿವದಾಸನು ಶ್ರೀ ಸಿದ್ಧಾಡು ಸದ್ಗುರುಗಳ ಚರಣಾರವಿಂದಗಳಲ್ಲಿ ಅರ್ಪಿಸುತ್ತಿರುವನು.